ಎಲ್ಲಿ ಹಿಡಿದ್ರು ಸುತ ಇವತ್ತು ಬಿ ಜೆ ಪಿ ವಿಚಾರ ಮಾಡಬೇಕಾಗಿದೆ, ಆರ್ ಎಸ್ ಎಸ್ ವಿಚಾರ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಇವತ್ತೇನಾದರೂ ಸರ್ಕಾರ ಇವತ್ತು ಬಿ ಜೆ ಪಿ ಇದ್ದಿದ್ರೆ ಅದಕ್ಕೆಲ್ಲ ಕಾರಣಕರ್ತರು ಆರ್ ಎಸ್ ಎಸ್ಸಿಗರು ಭಾಳ ಬುದ್ಧಿವಂತರು. ಯಾಕೆ ತಪ್ಪು ಹೆಜ್ಜೆಡ್ಸೋದಕ್ಕೆ ಹೆಚ್ಚಿದ್ರು ಕಡೆಯಿಂದ ಯಾಕೆ ಇದೆಲ್ಲ ಆಯಿತು, ಹೆಂಗಾಯಿತು? ಯಾಕಂದರೆ ಸ್ಕ್ವಾಡು ಹೋಯ್ತು ನಮ್ಮ ಕೈಯಿಂದ. ಇವತ್ತು ಸ್ಕ್ವಾಡ್ ಅಂದ್ರೆ ನಾವಿಲ್ಲ. ಸ್ಕ್ವಾಡ್ ಅಂದ್ರೆ ಗೊತ್ತಿಲ್ಲ ನಿಮ್ಗೆ? ಆಸ್ಟ್ರೇಲಿಯಾ ಮತ್ತು ಜೊತೆಗೆ ಅಮೇರಿಕಾ, ನಾವು ಆಸ್ಟ್ರೇಲಿಯಾ ಕುಡ್ಕೊಂಡು ಮಾಡ್ಕೊಂಡಿದ್ದೀವಿ. ಚೈನಾದ ದಾಳಿ ಎದುರಾಗೆ ಇವತ್ತು ಚೈನಾದ ದೋಸ್ತಾದಾಗ ಮತ್ತು ಅದು ವ್ಯರ್ಥ ಆಗಿಬಿಡ್ತು. ಹೀಗಾಗಿ ಸ್ಕ್ವಾಡ್ ಆಗಿರ್ಬೋದು, ನಾನ್ ಅಲೈನ್ಮೆಂಟ್ ಅಲಿಪ್ತ ನೀತಿ ಅಂತೀವಿ ನಾವು, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, 1, 2 ಹಂಗೆ ಕೊಡ್ತಾವೆ, ಸಾಕಷ್ಟು ಅದಾವ. ಅವೆಲ್ಲ ಇವತ್ತು ಮಣ್ಣು ಪಾಲಾಗಿದ್ದಾವೆ. ಹೀಗಾಗಿ ನಮಗೆ ಬೆದರಿಕೆ ಆಗ್ತಾಯಿದ್ದಾರೆ. ಬ್ರಿಕ್ಸ್ ಕದಾಗ ನೀವೇನಾದರೂ ನಿಮ್ಮ ನಾಣ್ಯಗಳ ಚಲಾವಣೆ ಮಾಡ್ರೆ ನಮ್ಮ ಡಾಲರ್ಗೆ ಏನು ತೊಂದರೆ ಕೊಟ್ಟರೆ ನೋಡ್ರಿ ಅಂತೇಳಿ ಅಮೇರಿಕಾ ಅಂಜಿಕೆ ಆಗ್ಲಿಕ್ಕೆ. ಬ್ರಿಕ್ಸ್ ನಾಣ್ಯ ಡಿಸೆಂಬರ್ ರೀತಿ ಹೋಗಂಗಿಲ್ಲ ಅಂತೇಳಿ ಆಲ್ರೆಡಿ ವೆನಿಜುವೆಲಾದ ಅಧ್ಯಕ್ಷ ಮತ್ತು ಅವ್ರ ಪತ್ನಿಯನ್ನು ಹಾರಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಈ ಟ್ರಂಪು. ಇವತ್ತು ನಾನಾ ಅದರ ಅಧ್ಯಕ್ಷ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಯಾವ ಪ್ರಜಾಪ್ರಭುತ್ವ ದೇಶ ಅಮೇರಿಕಾನೋ ಅವರೊಬ್ಬ ಅಧ್ಯಕ್ಷ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಉತ್ತರ ಕೊಡಿಸ್ತಿದ್ದೊಳಗಿಲ್ಲ, ಅದಕ್ಕೇನೂ ಟಕ್ಕರ್ ಕೊಡಿಸ್ತಿದ್ದೊಳಗಿಲ್ಲ. ಯಾಕಂದರೆ ನಾವು ಆರ್ಥಿಕವಾಗಿ ಜರ್ಜರಿತರಾಗಿಬಿಟ್ಟಿದ್ದೀವಿ. ಇವತ್ತು ನಮ್ಮನ್ನು ಬಿಟ್ಟರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಆಗ್ಯದ. ನಿರುದ್ಯೋಗ, ಹಸಿವು, ನೀರಡಿಕೆ. ನಾವು ಈಗ ಹೇಳ್ತೀವಿ ನಾವು 4ನೇ ನಂಬರ್ ಶ್ರೀಮಂತರ್ರಿ, 4ನೇ ನಂಬರ್ ಶ್ರೀಮಂತರ್ರಿ ಅಂದರೆ ಹೌದು ಆಗಿದ್ರಿ. 4.7 ಟ್ರಿಲಿಯನ್ ಆಗ್ಯದ. ಜಪಾನಿಗೆ ಮುಂದೆ ಹೋಗಿದ್ರಿ. ಆದರೆ ಆರ್ಥಿಕವಾಗಿ ವಿದೇಶಾಂಗ ನೀತಿಯಲ್ಲೇ ನಾವು ಎಲ್ಲಿದ್ದೀವಿ ಅನ್ನೋದು ನಾವು ವಿಚಾರ ಮಾಡಬೇಕಾಗಿದೆ. ಅದೇನೋ ಆಗಲಿ, ಒಟ್ಟಾರೆಯಾಗಿ ಈ ಸಂದರ್ಭ ಹೇಳುವುದಷ್ಟ ಏನಪ್ಪ ಅಂತಂದ್ರೆ, ಚೈನಾ ಜೊತೆಗೆ ಅಮೇರಿಕಾ ಜೊತೆಗೆ ರಷ್ಯಾ ಜೊತೆಗೆ ನಾವು ಸಮಾನವಾಗಿ ನಿಲ್ಲುವ ಸ್ಥಿತಿಯಲ್ಲಿ ಇದ್ದೀವ ಅನ್ನೋದು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವನ್ ಬಿ ಜೆ ಪಿಗರು, ಆರ್ ಎಸ್ ಎಸ್ಗಳು ಮತ್ತು ನಮ್ಮ ಮೋದಿಯವರು ಸಹಿತ ಅಂತ ಹೇಳ್ತಾ, ಈ ಸೋಲಿಗೆ ಯಾರ ಕಾರಣ ನಿಮ್ಮ ಚಿಂತನೆ ಮಾಡಿರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡಿ. ಹೆಚ್ಚು ನೀವು ಅರ್ಥ ತಿಳಿಸಿದ್ದಾರೆ ಎಂಬುದು ಸತ್ಯದ ಕೈಗೆ ನಡಿ. ವಂದನೆಗಳು.